ಇತ್ತೀಚೆಗೆ ಕಲಬುರಗಿಯ ನಿವಾಸಿಗಳು ಮೈಸೂರಿಗೆ ವ್ಯಾಪಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಕೊಲೆ ಆಗಿದೆ. ಅದನ್ನು ಖಂಡಿಸುವ ಭರದಲ್ಲಿ ಇಲ್ಲಿಯ ಒಬ್ಬ ಸಾಮಾಜಿಕ ಕಾರ್ಯಕರ್ತ AV ಹೊಸ್ಮನಿ ಅನ್ನುವಂಥವರು ವಿಡಿಯೋ ಮಾಡ್ತಾ ಆ ಸಂತ್ರಸ್ತೆಯ ಹೆಸರನ್ನು ಹೇಳಿದ್ದಾರೆ, ಆ ಬಾಲಕಿಯ ಹೆಸರನ್ನು ಹೇಳಿದ್ದಾರೆ. ಇದು BNS ಸೆಕ್ಷನ್ 73 ಮತ್ತು 23 ಅಡಿಯಲ್ಲಿ ಅಪರಾಧ. ಇದು ಪ್ರೂವ್ ಆದರೆ 2 ವರ್ಷಗಳ ಕಾಲ ಶಿಕ್ಷೆ ಆಗುವಂತಹ ಕೇಸ್ ಇದೆ. ಇದರ ವಿರುದ್ಧ ನಾವು ಬ್ರಹ್ಮಪುರ ಠಾಣೆಗೆ ದೂರು ಕೊಟ್ಟಿದ್ದೀವಿ ಮತ್ತು ಕನಿಜಾ ಫಾತಿಮಾ ಅವರ ಸುಪುತ್ರರ ವಿರುದ್ಧನೂ ಕೂಡ ದೂರು ಕೊಟ್ಟಿದ್ದೀವಿ. ಹೋರಾಟ ಮಾಡಿ ನಿನ್ನೆ AV ಹೊಸ್ಮನಿ ಅವರ ಮೇಲೆ ಪೋಕ್ಸೋ 73 ಸೆಕ್ಷನ್ ಅಡಿಯಲ್ಲಿ ನಾವು ಕೇಸನ್ನು ದಾಖಲು ಮಾಡಿದ್ದೀವಿ. ಈ ವ್ಯಕ್ತಿಯನ್ನು ಕೂಡಲೇ ಪೊಲೀಸ್ ಇಲಾಖೆ ಬಂಧಿಸಬೇಕು ಮತ್ತು ಉತ್ತರದ ಶಾಸಕಿ ಕನಿಜಾ ಫಾತಿಮಾ ಅವರ ಮೇಲೂ ಕೂಡ FIR ಆಗಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ಅಲ್ಲ, ಆ ಯುವತಿಯ ಹೆಸರನ್ನು ತೆಗೆದುಕೊಂಡಿದ್ದು, ಬಾಲಕಿ ಹೆಸರನ್ನು. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾರು ಸಂತ್ರಸ್ತರಾಗಿರ್ತಾರೆ, ಅತ್ಯಾಚಾರಕ್ಕೆ ಒಳಪಟ್ಟಿರ್ತಾರೆ, ಅವರ ಹೆಸರನ್ನು ಪಬ್ಲಿಷ್ ಮಾಡಬಾರ್ದು ಅನ್ನುವಂಥದ್ದಿದೆ. ಅದು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಆದರೆ ಇವರು ಕಾನೂನು ಬಲ್ಲವರು ಮತ್ತು ಅಂಬೇಡ್ಕರ್ ಪ್ರಶಸ್ತಿ ತೆಗೆದುಕೊಂಡಂಥವರೇ ಆ ಯುವತಿಯ ಬಾಲಕಿಯ ಹೆಸರನ್ನು ತೆಗೆದುಕೊಂಡು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಮತ್ತು ಇವರ ಚಟುವಟಿಕೆ ಸುಳ್ಳು ಕೇಸ್ ಮಾಡುವಂಥದ್ದು. ನನ್ನ ಮೇಲೇನೆ ಇವರು ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿದರು. ಆದರೆ ದೇವರು ಇವತ್ತು ಸರಿಯಾಗಿ ಬಲೆ ಹೆಣೆದು ಆ ವ್ಯಕ್ತಿಯನ್ನ ಆ ಪೋಕ್ಸೋ ಕೇಸ್ನಲ್ಲಿ ಸಿಗಾಕಿಸಿದ್ದಾನೆ. ಇದೇ ಸತ್ಯಮೇವ ಜಯತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.